ಒಮ್ಮೆ ಮನ್ನಿಸಲಾರೆಯ ಒಲವೇ ಭಾಗ 16. ಸಾಯ್ಬೇಕಿತ್ತು, ಯಾಕಿನ್ನೂ ಬದುಕಿದೀಯಾ ಎಂದ ಮೋಕ್ಷನ ದನಿ ಸಿಡಿಗುಂಡಿನಂತೆ ಎಲ್ಲರ ಕಿವಿಯಲ್ಲಿಯೂ ಸಿಡಿಯಿತು. ಮರುಕ್ಷಣವೇ ಮೋಕ್ಷ್ ಎಂದು ಚೀರಿದ ಸುಭದ್ರಾರ ಕೈ ಅವನ ಕೆನ್ನೆಯನ್ನು ದಾಟಿ ಬೆರಳಚ್ಚು ಮೂಡಿಸಿತ್ತು. ನನ್ನ ಮಗನನ್ನ ಸಾಯಿ ಅಂತ ಹೇಳೋಕೆ ನೀನ್ಯಾರೋ ಎಂದು ಅಬ್ಬರಿಸಿ ನಿಂತರು ಸುಭದ್ರ. ಯಾಕಜ್ಜಿ, ನಿನ್ ಮಗನಿಗೆ ಅಂದಿದ್ದಕ್ಕೆ ಕೋಪ ಬಂತಾ? ಮತ್ ನನ್ನನ್ನಷ್ಟೆಲ್ಲ ಬೈತಿದ್ರು ಸುಮ್ಮನೆ ಇದ್ದೆ ಎಂದನು ವ್ಯಂಗ್ಯವಾಗಿ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು. ನೀನ್ ಮಾಡಿರೋ ತಪ್ಪನ್ನ ದಂಡಿಸ್ ಕೇಳೋ ಹಕ್ಕು ನಿನ್ನನ್ನು ಹೆತ್ತು ಹೊತ್ತು ಸಾಕ್ತಿರೋ ಅವನಿಗೆ ಇದೆ ಕಣೋ, ಅದಕ್ಕೆ ಕೇಳ್ತಾನೆ. ಅವನ ಪ್ರಶ್ನೆಗೆ ಸಮಾಧಾನ ಹೇಳಬೇಕಾದದ್ದು ನಿನ್ನ ಕರ್ತವ್ಯ ಎಂದು ಎಂದೂ ಇಲ್ಲದಷ್ಟು ಒರಟಾಗಿ ಹೇಳಿದ ಅಜ್ಜಿಯನ್ನೇ ನೋಡುತ್ತಾ ಉಳಿದು ಬಿಟ್ಟನು ಮೋಕ್ಷ್. ಇನ್ನು ಮಗನ ಮಾತಿಗೆ ಎದೆ ಒಡೆದವರಂತೆ ಹಾಗೆಯೇ ಕುಳಿತು ಬಿಟ್ಟಿದ್ದರು ದಯಾನಂದ್. ಇನ್ನವನ ಮಾತಿಗೆ ನೊಂದುಕೊಂಡಂತೆ ಕುಳಿತ ದಯಾನಂದ್ ಅವರಿಗೆ ಸಮಾಧಾನ ಹೇಳುವಂತೆ ಅವರ ಕೈ ಹಿಡಿದು ತಂದೆಯ ಬಗೆಗೆ ಇಷ್ಟು ಹಗುರವಾಗಿ ಮಾತನಾಡಿದವನ ಕಡೆಗೆ ನೋಡುತ್ತಾ ಉಳಿದು ಬಿಟ್ಟಿದ್ದಳು ವೇದ್ಯ. ನೀನಮ್ಮ ಸತ್ಮೇಲೆ ನಿನಗೆ ಮಲ್ತಾಯಿ ಕಷ್ಟ ಬರಬಾರ್ದು ಅಂತ ನಾವೆಲ್ಲ ಎಷ್ಟೇ ಹೇಳಿದ್ರೂ ಬೇರೊಂದು ಮದುವೆಗೆ ಒಪ್ತೆ ನಿನಗೆ ಅಪ್ಪನಾಗಿ ಅಮ್ಮನಾಗಿ ಏನು ಬೇಕು ಏನು ಬೇಡ ಎಲ್ಲವನ್ನ ನೀನು ಕೇಳೋಕೆ ಮೊದಲೇ ನಿನ್ನ ಎದುರು ಇಟ್ಟು ಅವನನ್ನು ಕಾರಣವೇ ಇಲ್ಲದೆ ದ್ವೇಷ ಮಾಡ್ತಿದ್ರೂ ನೊಂದುಕೊಳ್ದೆ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡು ನಿನ್ಗಾಗೆ ಬದುಕ್ತಿರುವ ಇಂತಹ ಅಪ್ಪನಿಗೆ ನೀನು ಈ ಮಾತನ್ನ ಹೇಳಬೇಕಾದದ್ದೇ ಬಿಡು. ಬೇರೊಬ್ಬಳನ್ನ ಮದುವೆ ಮಾಡಿಕೊಂಡು ನಿನ್ನನ್ನು ಅವಳ ಕೈಗೆ ಇಟ್ಟಿದ್ದಿದ್ರೆ ಗೊತ್ತಾಗ್ತಿತ್ತು ಕಷ್ಟ ಏನಂತ ಎಂದು ಕೋಪದಿಂದ ಹೇಳಿದ ಸುಭದ್ರಾರವರತ್ತ ನೋಡಿ, ಮದುವೆ ಮಾಡ್ಕೋಬೇಡ ಅಂತ ನಾನೇನು ಹೇಳಿಲ್ಲ ಅಜ್ಜಿ ನಿನ್ನ ಮಗನಿಗೆ. ಬೇಕಾದರೆ ಈಗಲೂ ಯಾರನ್ನಾದರೂ ತಂದು ಕಟ್ಟು, ನನಗೇನು ಆಗಬೇಕಾಗಿಲ್ಲ ಎಂದವನ ವ್ಯಂಗ್ಯ ಮಾತಿಗೆ ಮೋಕ್ಷ್ ಎಂದವರು ಮತ್ತೊಂದು ಬಿಗಿದರು ಕೆನ್ನೆಗೆ. ಅಮ್ಮ ಎಂದು ಸುಭದ್ರಾರನ್ನು ತಡೆದ ದಯಾನಂದ್ ನಿರ್ಭಾವುಕರಾಗಿ ಎದ್ದು ಬಂದು ಮಗನ ಮುಂದೆ ನಿಂತರು. ಮೋಕ್ಷ್ ಮಮತೆಯಿಂದ ಹೆಗಲ ಮೇಲೆ ಕೈಯಿಟ್ಟವರ ಕೈಯನ್ನು ಕಿತ್ತೆಸೆದು, ನನ್ನ ಹೆಸರು ಅವನ ಬಾಯಿಂದ ಬರಬಾರ್ದು ಅಂತ ಹೇಳಜ್ಜಿ ಜೋರಾಗಿ ಕಿರುಚಿ ತಿನ್ನುತ್ತಿದ್ದ ತಟ್ಟೆಯನ್ನು ನೆಲಕ್ಕೆ ಬೀಸಿದನು ಮೋಕ್ಷ್. ವೇದ್ಯ ಮಾತ್ರ ಅವನ ಬಾಯಿಯಿಂದ ಬರುತ್ತಿದ್ದ ಒಂದೊಂದು ಮಾತುಗಳನ್ನೂ ಕೇಳಿ ಶಾಕ್ ಹೊಡೆದವಳಂತೆ ನಿಂತು ಬಿಟ್ಟಿದ್ದಳು. ನೋಡು ಮೋಕ್ಷ್, ನಿನ್ನ ಜೊತೆಗೆ ಹೆಚ್ಚು ಮಾತನಾಡೋದಿಲ್ಲ ನಾನು. ಅಷ್ಟು ಹಿಂಸೆ ಪಡುವ ಅವಶ್ಯಕತೆ ಇಲ್ಲ. ನೋಡು, ಒಬ್ಬ ಅಪ್ಪನಾಗಿ ಅಲ್ಲ, ಬೀದಿಲಿ ಹೋಗೋ ಸಾಮಾನ್ಯ ಮನುಷ್ಯನಾಗಿ ಒಂದು ಮಾತು ಹೇಳ್ತೀನಿ. ಮುಂಚೆ ನೀನು ಹೇಗಿದ್ದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಯಾರೂ ಕೇಳೋದು ಸಹ ಇಲ್ಲ. ಇವಾಗ ನಿಂಗೆ ಮದುವೆ ಆಗಿದೆ. ನಿನ್ನನ್ನೇ ನಂಬಿ ಒಂದು ಹೆಣ್ಣು ಜೀವ ನಿನಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರುತ್ತೆ ಅನ್ನೋದನ್ನ ಮರೆಯಬೇಡ ಮೋಕ್ಷ್. ನೀನು ನಮ್ಮನ್ನೆಲ್ಲ ಪ್ರೀತಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನನ್ನೇ ನಂಬಿ ನಿನ್ನ ಕೈ ಹಿಡಿದು ಬಂದಿರುವ ಆ ಹೆಣ್ಮಗು ಕಣ್ಣಲ್ಲಿ ನೀರು ಹಾಕಿಸ್ಬೇಡ. ನಿನಗೆ ಆ ಮಗುನ ಕೊಟ್ಟು ಯಾಕೆ ಮದುವೆ ಮಾಡಿಸಿದ್ನೋ ಅಂತ ನಾನು ಪಶ್ಚಾತ್ತಾಪ ಪಡುವ ಸ್ಥಿತಿ ತಂದು ಬಿಡಬೇಡ ಮೋಕ್ಷ್. ವಯಸ್ಸಲ್ಲಿ ಚಿಕ್ಕೋನಾದ್ರೂ ನಿನ್ನ ಮುಂದೆ ಕೈ ಮುಗ್ದು ಬೇಡ್ಕೋತೀನಿ ಮೋಕ್ಷ್, ಇದೊಂದನ್ನು ನೆರವೇರಿಸ್ಕೊಡು. ಇನ್ನು ನನ್ನ ಮಗ ಇಷ್ಟು ದ್ವೇಷಿಸುವ ಈ ಅಪ್ಪನಿಂದ ನಿನ್ಗೇನಾದರೂ ನೋವಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಮಗ್ನೆ ಎಂದವರೇ ಅವನಿಗೆ ಕೈ ಮುಗಿದು ಅಲ್ಲಿಂದ ಸರೆಸರನೆ ನಡೆದು ಬಿಟ್ಟರು ದಯಾನಂದ್. ಅವನ ಮನಸ್ಸನ್ನ ನೋಯಿಸ್ಬೇಕು ಅಂತ ಪಣ ತೊಟ್ಟು ನಿಂತ್ಬಿಟ್ಟಿದೀಯ ಅಲ್ವಾ? ಊಟನೂ ಮಾಡದೆ ಹೋದ. ಈಗ ಹೊಟ್ಟೆ ತುಂಬ ಹಾಲು ಕುಡಿದು ತಣ್ಣಗಿರು, ಕೂತ್ಕೊಂಡು 2 ಇಡ್ಲಿ ತಿನ್ನು ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಸೆರಗಂಚಿನಲ್ಲಿ ಕಣ್ಣು ಒರೆಸಿಕೊಳ್ಳುತ್ತಾ ನಡೆದು ಬಿಟ್ಟರು ಸುಭದ್ರ. ಅದಕ್ಕೆ ನಾನು ಹೊರಡ್ತೀನಿ ಎಂದ ಏಕಾಂತ್ ಅಲ್ಲಿಂದ ಎದ್ದು ಹೊರಡುವವನನ್ನು ತಡೆದ ಇದೀಶಾ, 2 ಮಿನಿಟ್ಸ್ ನಾನೂ ಬರ್ತೀನಿ, ನನ್ನನ್ನು ಡ್ರಾಪ್ ಮಾಡು ಪ್ಲೀಸ್ ಎಂದವಳೇ ತನ್ನ ಬ್ಯಾಗನ್ನು ಹೆಗಲಿಗೆ ಹಾಕಿಕೊಂಡು ಇನ್ನೂ ಶಾಕ್ನಲ್ಲೇ ನಿಂತಿದ್ದ ವೇದ್ಯಾಳ ಹೆಗಲ ಮೇಲೆ ಕೈ ಇಟ್ಟು, ಇದನ್ನೆಲ್ಲ ನೋಡಿ ಬೇಜಾರಾಗಬೇಡ ವೇದ್ಯ, ಇದೆಲ್ಲ ಇವರ ಮಧ್ಯೆ ಕಾಮನ್, ಟೇಕ್ ಇಟ್ ಈಸಿ ಎಂದು ಹೇಳಿ ಹೊರಟು ಬಿಟ್ಟಳು
ಇದಿಶಾ. ಮತ್ತಲ್ಲಿ ಉಳಿದದ್ದು ವೇದ್ಯ ಮತ್ತು ಮೋಕ್ಷ್ ಇಬ್ಬರೇ. ಮನುಷ್ಯ ಕಣ್ಮುಂದೆ ಇರುವಾಗ ಅವ್ರ ಬೆಲೆ ಗೊತ್ತಾಗೋದಿಲ್ಲ ಮೋಕ್ಷ್. ಅಪ್ಪನ ಹೆಗಲಿನ ಬೆಲೆ ಏನಂತ ಅಪ್ಪ ಇಲ್ಲದೆ ಇರೋರ ಹತ್ರ ಕೇಳಿ ಗೊತ್ತಾಗುತ್ತೆ. ಕಣ್ಮುಂದೆ ಇರೋ ಅಪ್ಪನ ಹತ್ರ ಇಷ್ಟು ಕಠೋರವಾಗಿ ಮಾತನಾಡುವ ನೀವು ಒಂದೊಂದಿನ ಪಶ್ಚಾತ್ತಾಪ ಪಡುವಂತೆ ಆಗಬಾರ್ದು. ನೀವು ಮಾತಾಡ್ತಿರೋದು ತುಂಬ ತಪ್ಪು. ಕಾಲ ಮೀರೋಗೋದಕ್ಕೂ ಮುನ್ನ ಎಚ್ಚೆತ್ಕೊಳ್ಳಿ ಎಂದವಳ ಎಡೆಗೆ ಉರಿನೋಟ ಬೀರಿದ ಮೋಕ್ಷ್. ಎನಫ್ ವೇದ್ಯ, ನಿಂದೇನಿದೆಯೋ ಅದನ್ನಷ್ಟೇ ನೋಡಿಕೊಂಡು ಬಾಯಿ ಮುಚ್ಕೊಂಡಿರು ಅಷ್ಟೆ. ನನಗೆ ಬುದ್ಧಿ ಹೇಳೋಕೆ ಬರಬೇಡ. ಹೆಂಡತಿ ಆದವಳು ಗಂಡನಿಗೆ ಸಪೋರ್ಟ್ ಮಾಡಬೇಕು, ಬೇರೆಯವ್ರಿಗಲ್ಲ ಎಂದು ಕೋಪದಿಂದ ಹೇಳಿದವನ ಎದುರು ನಿಂತ ವೇದ್ಯ, ಗಂಡ ಏನೇ ಮಾಡಿದ್ರೂ ಬಾಯಿ ಮುಚ್ಕೊಂಡಿರೋ ದಿನಗಳು ಯಾವತ್ತೋ ಹೋದ್ವು ಮೋಕ್ಷ್. ಈಗ ಗಂಡ ತಪ್ಪು ಮಾಡಿದ್ರೆ ಅದನ್ನು ತಪ್ಪು ಅಂತ ಮುಖಕ್ಕೆ ಹೊಡೆಯುವಂತೆ ಹೇಳುವ ಧೈರ್ಯ ಈಗಿನ ಹೆಣ್ಮಕ್ಳಿಗೆ ಇದೆ ಎಂದವಳ ತೋಳನ್ನು ಬಲವಾಗಿ ಹಿಡಿದ ಮೋಕ್ಷ್. ಆ ನಿನ್ನ ಧೈರ್ಯನ ನನ್ನ ಮುಂದೆ ತೋರ್ಸೋಕೆ ಬರಬೇಡ. ನನಗೇನು ಸರಿ ಅನಿಸುತ್ತೋ ಅದನ್ನೇ ನಾನು ಮಾಡೋದು. ಯಾರ ಮಾತನ್ನೂ ಕೇಳೋಲ್ಲ ನಾನು. ಮೈಂಡ್ ಇಟ್ ಎಂದವನು ಅವಳನ್ನು ಬಿಟ್ಟು ಹೊರಟು ಬಿಟ್ಟನು ಮೋಕ್ಷ್. ತಂದೆಗೆ ಸಾಯಿ ಅಂತ ಹೇಳೋ ಮಕ್ಕಳು ಇರ್ತಾರಾ ಎಂದುಕೊಂಡವಳಿಗೆ ಅವನ ಮೇಲೆ ಕೋಪ ಉಕ್ಕಿ ಬಂತು. ತನ್ನದೇ ವ್ಯವಹಾರದಲ್ಲಿ ಮುಂದೆ ಹೋಗಿದ್ದರೂ ಎಲ್ಲದಕ್ಕೂ ಅಪ್ಪನ ಅನಿಸಿಕೆ ಕೇಳುವ, ಅವರ ಮಾತಿಗೆ ಗೌರವ ಕೊಡುವ, ಇಷ್ಟು ವಯಸ್ಸಾದರೂ ಅಪ್ಪನೆದುರು ಮಾತನಾಡಲು ಹಿಂಜರಿಯುವ ತನ್ನ ಅಣ್ಣ ಶೌರ್ಯನ ನೆನಪಾಯಿತು ಅವಳಿಗೆ. ಕಾಲೇಜಿಗೆ ಹೋಗಲು ಮನಸ್ಸಿಲ್ಲದೆ ಮಾವನನ್ನು ಅರಸಿ ಹೊರಟಳು ವೇದ್ಯ. ಹಾಸಿಗೆಯಲ್ಲಿ ಉರುಳಿ ಸೂರು ದಿಟ್ಟಿಸುತ್ತಿರುವ ಮಾವನನ್ನು ನೋಡಿ, ಅಪ್ಪ ಒಳಗೆ ಬರಬಹುದಾ ಎಂದಳು ಮೆಲ್ಲಗೆ. ವೇದ್ಯ, ಮಗಳೇ ಬಾರಮ್ಮ, ಅದನ್ನು ಕೇಳಬೇಕಾ ಎಂದು ತಟ್ಟನೆ ಎದ್ದು ಕುಳಿತರು ದಯಾನಂದ್. ಅವರ ಬಳಿಗೆ ಹೋಗಿ, ಅಪ್ಪ ಬೇಜಾರು ಮಾಡ್ಕೋಬೇಡಿ ಅವರ ಮಾತಿಗೆ ಎಂದಳು ಸಂಕೋಚದಲ್ಲಿ. ಬೇಜಾರೇನಿಲ್ಲ ಮಗಳೇ, ಇದೆಲ್ಲ ಹೊಸ್ತೇನಲ್ಲ ನಮ್ಮಿಬ್ಬರ ಮಧ್ಯೆ. ಆದರೆ ನನ್ನ ಚಿಂತೆಯೆಲ್ಲ ನಿನ್ನ ಬಗ್ಗೆನೇ ಎಂದವರ ಕಾಳಜಿಗೆ ವೇದ್ಯಾಳ ಮನಸ್ಸು ತುಂಬಿ ಬಂತು. ನನ್ನ ಬಗ್ಗೆ ಚಿಂತೆ ಯಾಕಪ್ಪ, ನಾನು ಚೆನ್ನಾಗಿಯೇ ಇದ್ದೀನಿ ಎಂದಳು ವೇದ್ಯ. ಈ ಮಾತನ್ನು ನೀನು ನನ್ನ ಸಮಾಧಾನಕ್ಕೆ ಹೇಳ್ತಿದೀಯಾ ಅಂತ ಗೊತ್ತು ಮಗಳೇ. ಅವನೇನೇ ಅಂದರೂ ನನಗೊಬ್ಬನೇ ಮಗ. ಅವನ ಮೇಲೆ ಪ್ರೀತಿ ಜಾಸ್ತಿನೇ. ಆ ಪ್ರೀತಿಯಿಂದಲೇ ಅವನು ಹಾಳಾಗಬಾರ್ದು. ಮದುವೆ ಅನ್ನೋದು ಒಂದಾದರೆ ಜವಾಬ್ದಾರಿ ಕಲಿತಾನೆ, ನನ್ನ ಬಿಸ್ನೆಸ್ಗೆ ಜೊತೆಯಾಗ್ತಾನೆ, ಸಂತೋಷವಾಗಿ ಇರ್ತಾನೆ ಅಂತೆಲ್ಲ ಏನೇನೋ ಕನಸು ಆಸೆ ಇಟ್ಕೊಂಡು ಅವನ ಮದುವೆ ಮಾಡಿದೆ. ಆದರೆ ಆ ಆಸೆ ಕನಸು ನಿಜ ಆಗಲ್ವೇನೋ ಅನ್ನಿಸ್ತಿದೆ. ಆದರೆ ಅದಕ್ಕೆ ನನಗೆ ಬೇಜಾರೇನಿಲ್ಲ ವೇದ್ಯ. ಆದರೆ ಇದರಲ್ಲಿ ನಿನ್ನ ಬದುಕನ್ನೂ ಸೇರಿಸ್ಬಿಟ್ಟು ತಪ್ಪು ಮಾಡಿಬಿಟ್ನೇನೋ ಅಂತ ತುಂಬಾ ಕಾಡ್ತಿದೆ ಮಗಳೇ. ನನ್ನ ಸ್ವಾರ್ಥಕ್ಕೆ, ನನ್ನ ಮಗನ ಮೇಲಿನ ಪ್ರೀತಿಯಿಂದ ನಿನ್ನ ಬದುಕನ್ನು ಬಲಿ ಕೊಟ್ಟು ಬಿಟ್ಟೇನೇನೋ ಅನ್ನಿಸ್ತಿದೆ ಎಂದವರ ನೋವು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಅಪ್ಪ, ನಾನೊಂದು ಹೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಲ್ವಾ ಎಂದು ಯಾವುದೋ ವಿಷಯಕ್ಕೆ ಮುನ್ನುಡಿ ಬರೆದಳು ವೇದ್ಯ. ಹೇಳಮ್ಮ, ತಪ್ಪೇನೂ ತಿಳ್ಕೊಳ್ಳೋದಿಲ್ಲ ಎಂದರು ದಯಾನಂದ್. ಅವರು ಹೀಗೆ ಹಾಳಾಗೋಕೆ ಕಾರಣ ಯಾರು ಎಂದವಳನ್ನು ದೀರ್ಘವಾಗಿ ನೋಡಿದರು ದಯಾನಂದ್. ನೀವೇ ಅಪ್ಪ ಎಂದಳು ಯಾವ ಹಮ್ಮು ಬಿಮ್ಮು ಇಲ್ಲದೆ. ಹೇಗಮ್ಮ ಎಂದರು ದಯಾನಂದ್. ಅಪ್ಪ, ಅವರು ಹೋದಂತೆಲ್ಲ ಬಿಟ್ಟು ಅವರಿಗೆ ಬೇಕಾದ್ದೆಲ್ಲ ಕೇಳೋಕ್ಕೂ ಮೊದಲೇ ಕೊಟ್ಟು ಅವರಿಗೆ ಕಷ್ಟದ ಬೆಲೆ, ಕಷ್ಟಪಡುವ ಅಪ್ಪನ ಬೆಲೆ ಗೊತ್ತಾಗ್ತಿಲ್ಲ ಅಪ್ಪ. ಅವರನ್ನು ನಾವು ದಂಡಿಸಬೇಕು, ಕಷ್ಟಪಡುವಂತೆ ಮಾಡಬೇಕು. ಅಪ್ಪ ದುಡಿದಿಟ್ಟಿರೋ ಸಾವಿರಾರು ಕೋಟಿ ಹಣ ಆಸ್ತಿ ಇದೆ, ಏನೇ ಆದರೂ ದುಡ್ಡಿಂದ ಸರಿ ಮಾಡ್ಕೋಬೋದು ಅನ್ನೋದು ಅವರ ಮನಸ್ಸಲ್ಲಿ ಇರಬಹುದು. ಆ ಭಾವನೆಯನ್ನು ಅವರಲ್ಲಿ ಬದಲಾಯಿಸಬೇಕು ಅಪ್ಪ ಎಂದಳು ವೇದ್ಯ. ಅಂದರೆ ಈಗ ಏನು ಮಾಡಬೇಕು ಅಂತೀಯ ಮಗಳೇ ಪ್ರಶ್ನಿಸಿದರು ದಯಾನಂದ್. ನಾನು ಹೇಳಿದ್ರೆ ಮತ್ತೊಮ್ಮೆ ತಪ್ಪು ತಿಳ್ಕೊಳ್ಳೋದಿಲ್ಲ ಅಲ್ವಾ ಅಪ್ಪ ಎಂದು ಕೇಳಿದಳು ವೇದ್ಯ. ಹೇಳಮ್ಮ ಎಂದರು ದಯಾನಂದ್. ಅಪ್ಪ,
ಅವರ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲ ಬ್ಲಾಕ್ ಮಾಡಿಸ್ಬೇಕು. ಹಣವನ್ನು ನೀರಿನಂತೆ ಖರ್ಚು ಮಾಡಿಸೋದನ್ನು ಸ್ಟಾಪ್ ಮಾಡಿಸ್ಬೇಕು ಅಪ್ಪ. ಒಂದೊಂದು ರೂಪಾಯಿನೂ ಎಲ್ಲೆಲ್ಲಿಂದ ಬರ್ತಿದೆ, ಹೇಗೆ ಬರ್ತಿದೆ, ಅದರ ಹಿಂದೆ ಎಷ್ಟು ಜನರ ಕಷ್ಟವಿದೆ ಅನ್ನೋದು ಅವರಿಗೆ ಗೊತ್ತಾಗಬೇಕು. ಅವರು ಖರ್ಚು ಮಾಡುವ ಒಂದೊಂದು ರೂಪಾಯಿಗೂ ಲೆಕ್ಕ ಕೊಡಬೇಕು. ಮನುಷ್ಯನಿಗೆ ಯಾವುದೂ ಅಷ್ಟು ಸುಲಭಕ್ಕೆ ಸಿಗಬಾರದು ಅಪ್ಪ. ಸಿಕ್ಕಿದ್ರೆ ಹೀಗೆ ಅದರ ಬೆಲೆ ಗೊತ್ತಾಗೋದಿಲ್ಲ. ಏನೇ ಬೇಕಂದ್ರೂ ಅವರು ನಿಮ್ಮನ್ನೇ ಬಂದು ಕೇಳಬೇಕು. ಆವಾಗ ನಿಮ್ಮ ಬೆಲೆ ಅವರಿಗೆ ಅರ್ಥ ಆಗುತ್ತೆ ಎಂದು ದೀರ್ಘವಾಗಿ ಹೇಳಿದಳು ವೇದ್ಯ. ಹೀಗೆ ಮಾಡೋದ್ರಿಂದ ಅವನಿಗೆ ಇನ್ನೂ ಕೋಪ ಬರೋದಿಲ್ವೇನಮ್ಮ ಎಂದರು ದಯಾನಂದ್. ಬರಲಿ ಅಪ್ಪ, ಕೋಪ ರೋಷ ಎಲ್ಲ ಬರಲಿ. ಬಂದಮೇಲೆ ಅವ್ರ ಹತ್ರ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ ಅಪ್ಪ ಎಂದಳು ವೇದ್ಯ. ಸರಿನಮ್ಮ, ನೀನು ಹೇಳ್ದಂಗೆ ಮಾಡ್ತೀನಿ. ಈಗಲೇ ಫೋನ್ ಮಾಡಿ ಬ್ಲಾಕ್ ಮಾಡೋಕ್ಕೆ ಹೇಳ್ತೀನಿ ಎಂದರು ದಯಾನಂದ್. ಇಷ್ಟೇ ಸಾಕಾಗೋದಿಲ್ಲ ಅಪ್ಪ, ಇನ್ನೊಂದೇ ಒಂದು ಸುಳ್ಳು ಹೇಳಬೇಕು ಎಂದವಳನ್ನೇ ನೋಡಿದರು ದಯಾನಂದ್. ಏನಿಲ್ಲ ಅಪ್ಪ, ಈ ಇಡೀ ಆಸ್ತಿ ನಿಮ್ಮ ಮಗನ ಹೆಸರಲ್ಲಿ ಇಲ್ಲ, ಎಲ್ಲ ಆಸ್ತಿ ನಿಮ್ಮ ಹೆಸರಲ್ಲೇ ಇದೆ ಅನ್ನೋದನ್ನು ಹೇಳಬೇಕು ಅವರಿಗೆ. ನೀನು ಹೀಗೆ ಬೇಜವಾಬ್ದಾರಿಯಿಂದ ಇದ್ದರೆ ಈ ಆಸ್ತಿಯಲ್ಲಿ ಒಂದು ಬಿಡಿಗಾಸೂ ಸಿಗೋದಿಲ್ಲ ಅಂತ ನಿಮ್ಮ ಮಗನಿಗೆ ಹೇಳಬೇಕು ಅಪ್ಪ ಎಂದವಳು ಪರಿಸ್ಥಿತಿಯನ್ನು 1000 ಕೋಟಿಯ ಒಡೆಯ ಎಂಬ ಅವನ ಅಹಂಕಾರಕ್ಕೆ ಬಲವಾದ ಪೆಟ್ಟು ಕೊಡಲು ಜಾಣ್ಮೆಯಿಂದ ಉಪಯೋಗಿಸಿಕೊಂಡಿದ್ದಳು ವೇದ್ಯ. ಸರಿ ಮಗಳೇ, ನೀನು ಹೇಳ್ದಂಗೆ ಮಾಡ್ತೀನಿ. ಆದರೆ ಇದೆಲ್ಲದರಿಂದ ಅವನು ಬದಲಾಗ್ತಾನಾ ಎಂದರು ದಯಾನಂದ್ ಅನುಮಾನದಲ್ಲಿ. ಅನುಮಾನನೇ ಬೇಡ ಅಪ್ಪ, ಖಂಡಿತ ಬದಲಾಗ್ತಾರೆ ಎಂದಳು ವೇದ್ಯ ಭರವಸೆಯ ದನಿಯಲ್ಲಿ. ಸರಿ ಮಗಳೇ, ಹಾಗಾದ್ರೆ ನೀನು ಹೇಳ್ದಂತೆಯೇ ಮಾಡೋಣ ಎಂದರು ದಯಾನಂದ್. ಇನ್ನೂ ಒಂದು ಮಾವ, ಅವರನ್ನು ಬದಲಾಯಿಸೋಕೆ ನಾನು ಮಾಡಬೇಕಾಗಿರೋ ಕೆಲಸ ಇನ್ನೂ ಒಂದಿದೆ. ಅದರಿಂದ ಅವರಿಗೆ ನನ್ನ ಮೇಲೆ ಕೋಪ ಬರಬಹುದು, ಕೂಗಾಡಬಹುದು, ಜಗಳ ಮಾಡಬಹುದು. ಅದರಿಂದ ನೀವ್ಯಾರೂ ಗಾಬರಿ ಆಗಬಾರ್ದು. ನನ್ನ ಗಂಡನನ್ನು ಬದಲಾಯಿಸಿಕೊಳ್ಳುವ ಜವಾಬ್ದಾರಿ ನಂದು. ನೀವು ಸುಮ್ಮನೆ ನೋಡ್ತಾ ಇರಿ ಅಷ್ಟೇ. ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ಮಧ್ಯೆ ಬರಬೇಡಿ ಎಂದಳು ಗಂಭೀರವಾಗಿ. ಸರಿ ತಾಯಿ, ಈ ಪ್ರಯತ್ನನೂ ಒಂದು ಆಗೋಗ್ಲಿ. ಏನು ಮಾಡಬೇಕೋ ಮಾಡು. ಇನ್ಮೇಲೆ ಅವನ ಸಂಪೂರ್ಣ ಜವಾಬ್ದಾರಿ ನಿಂದು. ನೀನೇನೇ ಮಾಡಿದ್ರೂ ನಾನೇನೂ ಕೇಳೋದಿಲ್ಲ ಎಂದರು ದಯಾನಂದ್. ಸರಿಯಪ್ಪ, ಇವಾಗ ಏನೂ ಆಲೋಚನೆ ಮಾಡದೆ ಬಂದು ತಿಂಡಿ ತಿನ್ನಿ. ಆಫೀಸ್ಗೆ ಟೈಮ್ ಆಗುತ್ತಲ್ವಾ ಎಂದವಳ ತಲೆಯನ್ನು ಮಮತೆಯಿಂದ ಸವರಿದ ದಯಾನಂದ್ ನೆಮ್ಮದಿಯಿಂದ ನಕ್ಕು ತಿಂಡಿ ತಿನ್ನಲು ಹೊರಟರು. ಅವಳ ಮಾತುಗಳು ತಮ್ಮ ಮಗ ಬದಲಾಗುತ್ತಾನೆ ಎಂಬ ಆಸೆಯನ್ನು ತಂದೆಯ ಮನಸ್ಸಿನಲ್ಲಿ ಮತ್ತೆ ಚಿಗುರುವಂತೆ ಮಾಡಿದ್ದವು. ಗೆಲುವಿನ ನಗೆ ನಕ್ಕ ವೇದ್ಯ, ದ ಗೇಮ್ ಬಿಗಿನ್ಸ್ ನೌ ಮಿಸ್ಟರ್ ಮೋಕ್ಷ್, ಗೆಟ್ ರೆಡಿ ಎಂದು ಮನದಲ್ಲೇ ಮುಸುಕಿನ ಯುದ್ಧಕ್ಕೆ ಧ್ವಜ ಆರಿಸಿದ್ದಳು. ಇದ್ಯಾವುದರ ಪರಿವೆಯೇ ಇಲ್ಲದಂತೆ ತನ್ನ ಡೆಬಿಟ್ ಕಾರ್ಡ್ ಉಜ್ಜಲು ATM ಹೊಕ್ಕಿದ್ದನು ಮೋಕ್ಷ್. ಮುಂದಿನ ಕತೆ ಮುಂದೆ ಏನಾಗುತ್ತೆ ಅನ್ನುವ ಕುತೂಹಲ ಇದೆಯಾ? ಹಾಗಾದರೆ ಅಪ್ಡೇಟ್ಗಳಿಗಾಗಿ ಈಗಲೇ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.